ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರದ ಬ್ಲಾಗು ಮತ್ತು ವೈಕುಂಠ ಏಕಾದಶಿ ಇರುವುದರಿಂದ ಇವತ್ತು ಬೇಗನೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಬಿಡ್ತಾಯಿದ್ದೀನಿ. ವೈಕುಂಠ ಏಕಾದಶಿ ಅಂದ್ಬಿಟ್ಟು ಹಿಂದಿನ ದಿನವೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ. ನಾನು ಬೇಗನೆ ಎದ್ದು ಪೂಜೆ ಮಾಡೋಣ ಅಂತ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮನೆ ಪೂಜೆ ಮುಗೀತು ಫ್ರೆಂಡ್ಸ್. ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಅಂದ್ಬಿಟ್ಟು ನೋಡಿ, ಅಲ್ಲಿ ಒಂಟಿಕೊಪ್ಪಲು ದೇವಸ್ಥಾನ ವೆಂಕಟರಮಣ ಸ್ವಾಮಿ ಇರೋದು ನೋಡಿ. ಹೊರಗಡೆಗೆ ದರ್ಶನ ಆಯ್ತೈತೆ. ಹೊರಗಡೆ ಇಷ್ಟೊಂದು ಜನ ಅವರೇ, ಸಿಕ್ಕಾಪಟ್ಟ ಜನ ಅವರೇ ಅಂದ್ಬಿಟ್ಟು ಹೊರಗಡೆ ನಿಂತು ದರ್ಶನ ಹೋಗೋಣ ಅಂದ್ಬಿಟ್ಟು ನಿಂತಿದ್ದೀನಿ. ನೋಡೋಣ ಹೇಗಾಗುತ್ತೆ, ಒಳಗಡೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ನೋಡಿ, ಅದೇ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕಾಣಿಸ್ತೈತೆ ಅಲ್ಲಿ. ನಾನು ಅದು ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಿರೋದು ದೇವ್ರ. ಇವತ್ತು ಎಲ್ಲರಿಗೂ ದರ್ಶನ ಆಗಲಿ ಅಂತ. ನೋಡಿ, ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದೆ ವಾಪಸ್ಸು. ಅಲ್ಲಿಂದ ಬಂದಮೇಲೆ ಪಲಾವ್ ಮಾಡೋಣ ಅಂದ್ಬಿಟ್ಟು, ತರಕಾರಿ ಪಲಾವ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕ್ಯಾರೆಟು, ಬೀನಿಸು, ಬಟಾಣಿ ಮತ್ತು ಗೆಡ್ಡೆಕೋಸಿತ್ತು ಒಂದು, ಅದು ಎಲ್ಲ ಫುಲ್ ತೊಗೊಂಡಿದ್ದೀನಿ. ಎಣ್ಣೆ, ಸ್ವಲ್ಪ ಈರುಳ್ಳಿ, ಮಸಾಲೆ ಆಡಿಸ್ಕೊಂಡಿದ್ದೀನಿ ಅಲ್ಲೇ. ಫುಲ್ ತರಕಾರಿ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳೋಣ, ಒಗ್ಗರಣೆ ಮಾಡ್ಕೊಳ್ಳೋಣ. ಟೊಮೊಟೊ ಹಾಕೋತಾಯಿದ್ದೀನಿ. ಮಸಾಲೆ ರುಬ್ಬಿಟ್ಟಿದ್ನೆಲ್ಲ ಅದು ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬಿಡೋಣ. ಕೊತ್ತಂಬರಿ ಸೊಪ್ಪು, ಅಕ್ಕಿ ಮಾಮೂಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಫ್ರೆಂಡ್ಸ್, ಪಲಾವ್ ರೆಡಿ, ತರಕಾರಿ ಪಲಾವ್ ರೆಡಿ ಆಗೈತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್. ಎಲ್ಲನೂ ಮುಗಿಸ್ಕೊಂಡು ಮೇಲ್ಗಡೆ ಹೋದೆ. ಗಿಡಗಳು, ಪಾಟ್ಗಳು ನೋಡಿದೆ. ಪಾಟಲ್ಲೆಲ್ಲ ಗಲೀಜಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಜಾಸ್ತಿ ಗಿಡಗಳು ಹಾಕ್ಕೊಂಡಿಲ್ಲ ನಾನು. ಏನೋ ಒಂದು 6 ಪಾಟ್ ಮಾಡಿಕೊಂಡಿದ್ದೀನಿ. ಬಾಡಿಗೆ ಮನೇಲಿರೋರಿಗೆಲ್ಲ ಪಾಟ್ಗಳೆಲ್ಲ ಜಾಸ್ತಿ, ಹೂವು ಗಿಡಗಳೆಲ್ಲನೂ ಹಾಕೊಳ್ಳೋದು, ಸುಮ್ಮನೆ ಅಲ್ಲಿ ಇಲ್ಲಿ ಒತ್ಕೋಗೋದು ಏನಕ್ಕೆ ಅಂತ ನಾನೇನು ಜಾಸ್ತಿ ಪಾಟ್ಗಳು ಇಟ್ಕೊಂಡಿಲ್ಲ. ನನಗೆ ಇಷ್ಟವಾದ ಫ್ಲವರ್ಸ್ಗಳು ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಕಪ್ರಿಕಾಯಿ ಬೆಲ್ಲ ಒಣಗಕ್ಕೆ ಬಂದಿದ್ದೀನಿ. ಕಟ್ ಮಾಡಿದ್ದೀನಿ ಕಪ್ರಿಕಾಯ ಮತ್ತು ಬೆಲ್ಲ ಇಷ್ಟು ಕಟ್ ಮಾಡಿದ್ದೀನಿ. ನಾವೇನು ಗ್ರ್ಯಾಂಡಾಗಿ ಹಬ್ಬ ಮಾಡಲ್ಲ, ಸಿಂಪಲ್ಲು. ಹೆಣ್ಮಕ್ಳು ಇರೋ ಮನೆ ಎಳ್ಬೀರು ಕೊಡಿಸ್ಬೇಕಂತೆ ಬೇರೆಯವ್ರ ಮನೆಗೆ, ಅದಕ್ಕೋಸ್ಕರ ಕಾಯಿ ಮತ್ತು ಬೆಲ್ಲ ಎರಡನ್ನೂ ಕಟ್ ಮಾಡಿಬಿಟ್ಟು ಬಿಸಿಲಿಗೆ ಅಂತ ಹಾಕಕ್ಕೆ ಬಂದಿದ್ದೀನಿ ಮೇಲ್ಗಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮೂಲಕ ತಿಳಿಸಿ ಏನೇನು ಅಂತ. ಬಾಯ್ ಫ್ರೆಂಡ್ಸ್.